ಇವತ್ತು ಪತ್ರಿಕಾ ಸುದ್ದಿಗೋಷ್ಠಿ ಮಾಡುವ ಉದ್ದೇಶ ಏನೆಂದರೆ, ದಿನಾಂಕ 15/5/2026ರಂದು ಶಹಾಪುರ ತಾಲೂಕಿನ ಭೀಮರಾಯನಗುಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಲಕ್ಷ್ಮೀನಾರಾಯಣ ನಾಗವಾರ ಸ್ಥಾಪಿತ ಸಂಘಟನೆ ವತಿಯಿಂದ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂತಂದರೆ ಹಳ್ಳಿಯಲ್ಲಿ ಬಡವರು, ನಿರ್ಗತಿಕರು, ಕೂಲಿ ಮಾಡಿ ಉಣ್ತಕ್ಕಂಥ ಜನರು ಭಾಳಷ್ಟಿದ್ದಾರೆ. ಅಂಥವರು ಮನೆಯಲ್ಲಿ ಮದುವೆ ಮಾಡಿದರೆ 5-6 ಲಕ್ಷ ಖರ್ಚಾಗುತ್ತೆ. ಅದನ್ನು ಕೂಡ ಅವರು ಬೇರೆಯವ್ರ ಹತ್ರ ಹೋಗಿ, ಸಾಹುಕಾರ ಹತ್ರ ಹೋಗಿ ಸಾಲ ಪಡೆದು ಆ ಮದುವೆಯನ್ನು ಮಾಡುತ್ತಾರೆ. ಆ ಮದುವೆ ಸಾಲವನ್ನು ತೀರ್ಸೋಕ್ಕಾಗಿ ಪುನಃ ಬೆಂಗಳೂರು, ಬಾಂಬೆ ಗುಳೆ ಹೋಗುತ್ತಾರೆ. ಅದನ್ನು ದುಡಿದು ಆ ಸಾಲ ಮುಟ್ಟುವಷ್ಟಿಗೆ ಮತ್ತೆ ಸಾಲ ಮಾಡಿಕೊಂಡು ಮತ್ತೆ ಗುಳೆ ಹೋಗುತ್ತಾರೆ. ಅವರಿಗೆ ನೆಮ್ಮದಿನೇ ಇಲ್ಲದಂಥ ಪರಿಸ್ಥಿತಿ ಆಗುತ್ತದೆ. ಆ ಕಾರಣಕ್ಕಾಗಿ ದಲಿತ ಸಂಘರ್ಷ ಸಮಿತಿ ಪ್ರತಿ ವರ್ಷ ಕೂಡ ಬಡವರಿಗೆ ಒಳ್ಳೆಯದಾಗಲಿ ಅಂತ ಕೇಸಿಂದ ಒಂದು ಸಾಮೂಹಿಕವನ್ನು ಮಾಡ್ತಿದ್ದೇವೆ. ಈ ಸಾಮೂಹಿಕ ವಿವಾಹದಲ್ಲಿ ಯಾವುದೇ ಜಾತಿಯವರಾಗಿರಲಿ, ಆ ಜಾತಿ ಈ ಜಾತಿ ಅಂತಿಲ್ಲ, ಎಲ್ಲ ಜಾತಿಯರಾಗಲಿ ಬಡವರು ಒಳ್ಳೆಯದಾಗಲಿ ಅಂತ ಕಾರಣಕ್ಕಾಗಿ ನಾವು ಒಂದು ಸಾಮೂಹಿಕ ವಿವಾಹವನ್ನು ಮಾಡ್ತಿದ್ದೇವೆ. ಮತ್ತು ಈ ಸಾಮೂಹಿಕ ವಿವಾಹದಲ್ಲಿ ಭಾಳಷ್ಟು ಜನ ಪ್ರತಿ ವರ್ಷ ನಮ್ಮನ್ನು ಸಂಪರ್ಕ ಮಾಡಿ ಮದುವೆ ಅಕ್ಕಿಗಳು ಹಾಕಿಕೊಂಡು ಹೋಗಿದ್ದು ಭಾಳಷ್ಟು ಜನ ಇದ್ದಾರೆ. ಯಾಕಂತಂದರೆ ನಾವು ಎಂದೂ ಕೂಡ ಬಡವರಿಗೆ ಅನ್ಯಾಯ ಆಗದಂತೆ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಲಿ ಅಂತ ಕಾರಣಕ್ಕಾಗಿ ಸಾಮೂಹಿಕ ವಿವಾಹ ಮಾಡ್ತಿದ್ದೇವೆ. ಈ ಸಮಾರಂಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪಗೌಡ ದರ್ಶನಪುರ ಕೂಡ ಆಗಮಿಸುತ್ತಿದ್ದಾರೆ. ಮತ್ತು ನಮ್ಮ ರಾಜ್ಯ ಮಹಿಳಾ ಒಕ್ಕೂಟ ಸಂಚಾಲಕಿ ಆಗಿರ್ತಕ್ಕಂಥ ಜಾನಕಮ್ಮ ಲಕ್ಷ್ಮೀನಾರಾಯಣ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಮತ್ತು ಇನ್ನೂ ಅತಿಥಿ ಬೇರೆ ಬೇರೆ ಸ್ವಾಮೀಜಿಗಳು, ಮುಖಂಡರುಗಳು ಕೂಡ ಭಾಗವಹಿಸುತ್ತಿದ್ದಾರೆ. ಮತ್ತು ಈ ನಾವು ಸಾಮೂಹಿಕ ವಿವಾಹದಲ್ಲಿ ವಧುವರರು ಮತ್ತು ಬಾಲ್ಯ ವಿವಾಹಕ್ಕೆ ಅವಕಾಶ ಇರುವುದಿಲ್ಲ. ಅಂತ ಬಂದರೆ ನಾವು ನೋಂದಣಿ ಮಾಡಿಕೊಳ್ಳೋದಿಲ್ಲ. ಇದು ಇನ್ನು ಮೇ 10ನೇ ತಾರೀಕುವರೆಗೆ ಕಾಲಾವಕಾಶ ಇರುತ್ತದೆ. ಕೊನೆಯ ದಿನಾಂಕ ಮೇ 10 ಇರುತ್ತದೆ. ಅಲ್ಲಿವರೆಗೆ ಯಾರಾದರೂ ಕೂಡ ವಧುವರರು ಬಂದು ನೋಂದಾಯಿಸಿಕೊಳ್ಳಬಹುದು. ಮತ್ತು ಈ ಒಂದು ಸಮಾರಂಭದಲ್ಲಿ ಯಾವುದೇ ಥರದ ಒಂದು ಊಟದ ವ್ಯವಸ್ಥೆ ಆಗಲಿ, ಯಾವುದೇ ಆಗಲಿ ತೊಂದರೆ ಆಗದಂತೆ ನಾವು ಸಂಘಟನೆಯ ಹೋರಾಟಗಾರರು ಅದನ್ನು ನೋಡಿಕೊಳ್ಳುತ್ತಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೆಯ ವಿಚಾರವಂತರು ಕೂಡ ಆಗಮಿಸ್ತಿದ್ದಾರೆ. ದಯವಿಟ್ಟು ಈ ಒಂದು ಮಾಧ್ಯಮದವರು ಹೆಚ್ಚು ಪ್ರಚಾರ ಮಾಡಿ ಹಳ್ಳಿಯ ಜನರಿಗೆ ಗೊತ್ತಾಗಿ ಮತ್ತೆ ತಮ್ಮಲ್ಲಿಂದ ಇನ್ನಷ್ಟು ವಧುವರರು ಬಂದು ನೋಂದಾಯಿಸಿ ಅನುಕೂಲ ಮಾಡಿಕೊಳ್ಳಲಿ ಅಂತ ಕೇಸಿಂದ ಹೇಳುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ